ಸಮೀವುಲ್ಲಾ ಸರ್, ಈ ಬೆಳವಣಿಗೆ ನೋಡಿದ್ರೆ ನಿಮ್ಗೇನು ಅನ್ನಿಸ್ತಾ ಇದೆ? ಯಾಕಂದ್ರೆ ಈಗ ನಾವು ಪ್ರತಿನಿತ್ಯ ಇದ್ರ ಬಗ್ಗೆ ಸುದ್ದಿಗಳನ್ನ ಮಾಡ್ಕೊಂಡು ಬರ್ತಾನೆ ಇದೀವಿ. ಅದ್ರಲ್ಲಿ ಎಸ್ಪೆಷಲಿ ರಿಪಬ್ಲಿಕ್ ಕನ್ನಡ ಪೊಲಿಟಿಕಲ್ ಸುದ್ದಿ ಅಂದ್ರೆ ನಂಬರ್ 1 ಅನ್ನೋದ್ರಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ನೋಡಿ, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿನಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಹೋಗ್ತಾರೆ, ಅಲ್ಲಿ ಸೋಲ್ತಾರೆ, MLC ಮಾಡ್ತಾರೆ. ಆದರೆ ಅಷ್ಟು ವರ್ಷಗಳ ಕಾಲ ಬಿಜೆಪಿಯಲ್ಲಿ ಇದ್ದಂಥವ್ರು 6 ತಿಂಗಳಿಗೆ ಕಾಂಗ್ರೆಸ್ಗೆ ಬಂದು ಸ್ಥಾನಮಾನ ಒಂದು ಕಡೆ ಆದರೂ ಕೂಡ ಗೌರವ, ತನು, ಮನ ಅನ್ನೋದಿದ್ದೇ ಇರುತ್ತಲ್ಲ, ಅದು ಒಂದು ಕಡೆ. ಮತ್ತೊಂದು ಕಡೆ ಈಗ ಈ ಕ್ಷಣದಲ್ಲಿ ಬಿಜೆಪಿ ನೋಡಿ ವಾಪಸ್ ಜಗದೀಶ್ ಶೆಟ್ಟರ್ ಬಂದಿದ್ದೆ ಆದರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಒಂದು ಕ್ಷೇತ್ರ ಅಲ್ಲ, ಅದು 2 ಕ್ಷೇತ್ರಗಳಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಒಳ್ಳೆ ವೈಬ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಒಂದು ಲೆಕ್ಕನ. ಈ ಎಲ್ಲ ಬೆಳವಣಿಗೆಯನ್ನ ನೀವು ಹೇಗೆ ವಿಶ್ಲೇಷಿಸ್ತೀರಿ? ಒಂದು, ನಾನು ಇವತ್ತು ಬೊಮ್ಮಾಯಿ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಬರುವ ಲೋಕಸಭಾ ಚುನಾವಣೆಗಳ ಮೊದಲೇ ಒಂದು ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟು ನಡೆಯುತ್ತೆ ಅಂತ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ನಾನು ಆ ಸ್ಟೇಟ್ಮೆಂಟು ಮತ್ತು ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಗುಡ್ ಬೈ ಹೇಳೋದನ್ನ ಒಂದಕ್ಕೊಂದು ಲಿಂಕ್ ಮಾಡೋದಕ್ಕೆ ಬಯಸ್ತೀನಿ. ಯಾಕೆ ಬಯಸ್ತೀನಿ ಅಂತಂದರೆ, ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆಯಾದಾಗ ಅದರ ಹಿಂದೆ ಪ್ರಭಾವಿ ಕಾಂಗ್ರೆಸ್ ನಾಯಕರಿದ್ದರು. ಪ್ರಭಾವಿ ಕಾಂಗ್ರೆಸ್ ನಾಯಕರು ಒಂದು ಕಾಂಗ್ರೆಸ್ ನಾಯಕರಾಗಿ, ಇನ್ನೊಂದು ವೈಯಕ್ತಿಕವಾಗಿ ಅವ್ರ ಸಂಬಂಧಗಳಿದ್ದಾರೆ. ಇಬ್ಬರು ಪ್ರಭಾವಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇಬ್ಬರು ಪ್ರಭಾವಿ ಕಾಂಗ್ರೆಸ್ ನಾಯಕರು ಮತ್ತು ವೈಯಕ್ತಿಕವಾಗಿ ಅವರ ಕುಟುಂಬದ ಸಂಬಂಧಗಳು ಕೂಡ ಇವೆ. ಅವರು ಕಾಂಗ್ರೆಸ್ ಸೇರ್ಪಡೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂತಹ ನಾಯಕರು. ಹೀಗಾಗಿ ಆ ನಾಯಕರು ಕನ್ಸೆಂಟ್ ಇತ್ತ. ಆ ಇಬ್ಬರು ಪ್ರಭಾವಿ ನಾಯಕರು ಇತ್ತೀಚೆಗೆ ಕೆಲವು ಇಶ್ಯೂಸ್ಗಳನ್ನ ಇಟ್ಕೊಂಡು ಏನು ಸರ್ಕಾರದ ವಿರುದ್ಧ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಬೇಸ್ ಮಾಡಿಕೊಂಡು ಸರ್ಕಾರದ ವಿರುದ್ಧ ಏನು ಕಾಮೆಂಟನ್ನು ಮಾಡ್ತಿದ್ದಾರೆ ಒಬ್ಬ ನಾಯಕರು. ಇನ್ನೊಬ್ರು ನಾಯಕರು ಕೆಲವು ಸರಿ ಆ ಸಂದರ್ಭಕ್ಕೆ ಅನುಗುಣವಾಗಿ DCM ಹುದ್ದೆಗಳು ವಿಚಾರಗಳು ಬಂದಾಗ ಶಾಮನೂರು ಶಿವಶಂಕರಪ್ಪ, MB ಪಾಟೀಲ್. ಹೀಗಾಗಿ ಅವರ ಸ್ಟ್ಯಾಂಡ್ ಏನು, ಇದಕ್ಕೆ ಅವರ ಸಹಮತಿ ಇದೆಯಾ ಅಥವಾ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಶೆಟ್ಟರ್ ಅವರು ವಾಪಸ್ ಹೋದ್ರ? ಇದು ಕಾಂಗ್ರೆಸ್ಸಿನಲ್ಲಿ ಯಾವ ರೀತಿಯ ಬೆಳವಣಿಗೆಗಳಿಗೆ ಈ ಒಂದು ಡೆವಲಪ್ಮೆಂಟ್ ಕಾರಣ ಆಗುತ್ತೆ ಅನ್ನೋದು ಒಂದು. ಶೆಟ್ಟರ್ ಮತ್ತು ಸವದಿ ಅವರ ಕಾಂಗ್ರೆಸ್ ಸೇರ್ಪಡೆ ಭಾರತೀಯ ಜನತಾ ಪಕ್ಷದಲ್ಲಿ ಅದಕ್ಕೆ ಲಿಂಗಾಯತ್ ವೋಟ್ ಬ್ಯಾಂಕ್ ಅಂತ ಏನು ಕರ್ಕೋತಿದೆ ಅದರಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಚದುರು ಹೋಗೋದಕ್ಕೆ ಅಷ್ಟೇ ಪ್ರಭಾವಶಾಲಿಯಾಗಿ ಅವು ಕಾರಣ ಕೂಡ ಆಗಿತ್ತು. ಹೀಗಾಗಿ ಈ ಬೆಳವಣಿಗೆ ನೀವೇನೇ ರಾಷ್ಟ್ರ ರಾಜಕಾರಣ ಏನೇ ಇದ್ರು ಕರ್ನಾಟಕಕ್ಕೆ ಬಂದಾಗ ಜಾತಿ ರಾಜಕಾರಣನೇ ಹೆಚ್ಚು ಪ್ರಭಾವಶಾಲಿ ಆಗೋದ್ರಿಂದ ಈ ಡೆವಲಪ್ಮೆಂಟು ಒಂದು, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ಮೇಲೆ ಪಕ್ಷವನ್ನ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಮತ್ತೆ ವಾಪಸ್ಸು ಎಲ್ಲವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ಮೇಲೆ ಚುನಾವಣೆಗೆ ತಂತ್ರಗಳನ್ನ ರೂಪಿಸಿ ಪಕ್ಷವನ್ನ ಬಲಿಷ್ಠ ಮಾಡ್ತಿದ್ದಾರೆ ಅನ್ನುವ ಅವರ ವರ್ಚಸ್ಸಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗೇನೆ ಬರುವ ಚುನಾವಣೆಯಲ್ಲಿ ಜಾತಿ ಆಧಾರಿತ, ಅದರಲ್ಲೂ ಲಿಂಗಾಯತ ಸಮುದಾಯದ ವೋಟ್ಗಳನ್ನ ವೋಟ್ ಬ್ಯಾಂಕ್ ಅನ್ನ ಬಿಜೆಪಿ ಪರವಾಗಿ ಇಂಟ್ಯಾಕ್ಟ್ ಆಗಿ ಇಟ್ಕೋಬೇಕು ಅನ್ನುವಂತಹ ಒಂದು ಡೆವಲಪ್ಮೆಂಟಿಗೂ ಲೋಕಸಭಾ ಚುನಾವಣೆ ಕಾಂಟೆಕ್ಸ್ಟ್ ಅಲ್ಲಿ ಇದೊಂದು ಮೇಜರ್ ಇದಕ್ಕೆ ಬೂಸ್ಟ್ ಕೊಡುವಂತ ವಿಚಾರ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಏನು ಗ್ಯಾರಂಟಿ ಫಲಾನುಭವಿಗಳನ್ನ ಮತಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಪಡ್ತಿದ್ರು, ಆ ಪ್ರಯತ್ನದ ಮೂಲಕ ಇದನ್ನ ಕೌಂಟರ್ ಮಾಡಕ್ ಸಾಧ್ಯನಾ? 10 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟಿದ್ದೀವಿ ಸರ್. 10 ಜನ ಲಿಂಗಾಯತರಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರು. ಜನ ನಮ್ಗೆ ಓಟ್ ಹಾಕ್ತೀರಿ, ಯಾರಿಗೆ ಹಾಕ್ತಾರೆ? ರಾಮಕೃಷ್ಣ ಒಂದು ನಿಮಿಷ 10 ಜನಕ್ಕೆ ನೀವು ಕ್ಯಾಬಿನೆಟ್ ಅಲ್ಲಿ ಅವಕಾಶ ಕೊಟ್ಟಿದ್ದೀರಾ. ಆದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಸಿಗಬೇಕಾದಂತ ಗೌರವ ಸಿಗ್ತಾ ಪಕ್ಷದಲ್ಲಿ? ಅವರೇ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ, ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ನನಗೆ ಇಷ್ಟು ಗೌರವ ಬಿಜೆಪಿ ಸಿಗ್ತಾ ಇತ್ತ ಇಲ್ಲ ಗೊತ್ತಿಲ್ಲ. ನನಗೆ ಒಂದು ತಿಂಗಳ ಹಿಂದೆ ಏನಾಗಿತ್ತು ಗೊತ್ತಾ? ಒಂದು ತಿಂಗಳ ಹಿಂದೆ ಏನಾಗಿತ್ತು ಗೊತ್ತಾ ನಿಮ್ಗೆ? ಹೇಳಿ ಸರ್. ಒಂದು ತಿಂಗಳ ಹಿಂದೆ ಯಾವಾಗ ಜಗದೀಶ್ ಶೆಟ್ಟರ್ ಅವರ ಮನಸ್ಸು ಬದಲಾಯಿತು ಅಂತ ನಾವ್ ಹೇಳ್ತೀವಿ. ಅವರೇ ಹೇಳಿದ್ದಾರೆ 9 ತಿಂಗಳಿಂದ ನನ್ನ ಬೆನ್ನಿಂದ ಬಿದ್ದಿದ್ದಾರೆ ಬಿಜೆಪಿ. ಬಿದ್ದಿದ್ರು. ಆದ್ರೆ ನಮಗಿರುವ ಮಾಹಿತಿ ಪ್ರಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಇರುವಂತ ಮಾಹಿತಿ ಪ್ರಕಾರ, ಬಲ್ಲ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಪ್ರಕಾರ, ಒಂದು ತಿಂಗಳ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗ್ತಾರೆ. ಅವರ ಜೊತೆಯಲ್ಲಿ ಇಬ್ರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತ ನಾಯಕರು ಕೂಡ ಇರ್ತಾರೆ.
ಓಕೆ. ಆಗ ಸಿದ್ದರಾಮಯ್ಯ ಅವರು 1 ಗಂಟೆ ಕಾಲ ಮನೆ ಹೊರಗಡೆ ನಿಲ್ಸಿರ್ತಾರೆ, ಅಂದ್ರೆ ಅವ್ರಿಗೆ ಕಾಯಿಸ್ತಾರೆ. ಹೇಳಿ. ಆಗ ಅವ್ರು ಡಿಸೈಡ್ ಮಾಡ್ತಾರೆ ಆ ಜಾಗದಲ್ಲಿ ನಿಂತ್ಕೊಂಡು. ಅಲ್ಲ, ಇದು ಆ ಜಾಗದಲ್ಲಿ ನಿಂತು ಡಿಸೈಡ್ ಆಗಿರೋದು ರಿಪಬ್ಲಿಕನ್ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಎಕ್ಸ್ಕ್ಲೂಸಿವ್ ಮಾಹಿತಿ ಅಲ್ಲಿ ನಿಂತು ಆಯ್ತು ಸರ್, ಆಯ್ತು ಸರ್, ಹೀಗಾದ್ರೆ ನಾವು 13ನೇ ತಾರೀಕು ನಾವು ಸುದ್ದಿ ಬ್ರೇಕ್ ಮಾಡಿದ್ದು ಸುಳ್ಳ. 13ನೇ ತಾರೀಕು ಸುದ್ದಿ ಬ್ರೇಕ್ ಮಾಡಿದ್ದು ಸುಳ್ಳ. 13ನೇ ತಾರೀಕು ಸುದ್ದಿ ಬ್ರೇಕ್ ಮಾಡಿದ್ದು ಸುಳ್ಳ. ಮಂತ್ರಿಗಳು ಹೇಳ್ತೀರಾ ಕಾಯಿಸ್ತಾರೆ, ಅದು ಅವ್ರ ಕಲ್ಚರ್. ಅದು 13ನೇ ಆದ್ರೂ ಬಂದ 6 ತಿಂಗಳಿಗೆ ಖಂಡಿತ ಕಾಯಿಸಿದ್ದಾರೆ ಅನ್ನೋದು ನಮಗಿರುವಂತ ಮಾಹಿತಿ. ಒಂದ್ ಕೆಲಸ ಮಾಡೋಣ. ಇಲ್ಲ ಶೆಟ್ಟಿ ಅವರೇ, ಇಲ್ಲ ಗೌಡ್ರೆ ಒಂದ್ ನಿಮಿಷ, ಅಲ್ಲ ಒಂದ್ ನಿಮಿಷ. ಅದು ಜಗದೀಶ್ ಶೆಟ್ಟರ್ನೇ ಕೇಳೋಣ, ಅವ್ರನ್ನ ಆನ್ ರೆಕಾರ್ಡ್ ಕೇಳೋಣ. ಅದು ಓಕೆ, ಅಲ್ಲಿ ಸೆಟಲ್ ಮಾಡೋಣ. ಓಕೆ, ನನ್ನ ಪ್ರಶ್ನೆ ಈಗ ಬಿಜೆಪಿಗೆ. ಈಗ ನೋಡಿ ಅಶೋಕ್ ಗೌಡ್ರೆ, ಈಗ ನೀವು ಶೆಟ್ಟರ್ಗೆ ರಾಜ್ಯದಲ್ಲಿ ಟಿಕೆಟ್ ಕೊಟ್ಟಿಲ್ಲ, ಅವರು ಕಾಂಗ್ರೆಸ್ಗೆ ಹೋದ್ಮೇಲೆ ಬಾಯಿಗೆ ಬಂದಾಗ ಬೈದರು ನಿಮ್ಮವರು. ಈಗ ನೀವು ಅವ್ರಿಗೆ ಲೋಕಸಭಾ ಟಿಕೆಟ್ ಕೊಡಬೇಕಾಗತ್ತೆ. ಇವಾಗ ಲೋಕಸಭಾ ಟಿಕೆಟ್ ಕೊಟ್ಟರೆ ನಿಮ್ಮ ಕಾರ್ಯಕರ್ತರಲ್ಲ, ಇದೆಲ್ಲ ಆದಮೇಲೆ ಕರ್ನಾಟಕದಲ್ಲಿ ಬಿಜೆಪಿಲಿ ಏನೇನು ಆಗ್ತಿದೆಯೋ ಇದೆಲ್ಲ ಆದಮೇಲೆ ನಿಮ್ಮ ಜೊತೆಗೆ ಇದ್ದಾರೆ ಇನ್ನೂ ಎಷ್ಟೋ ಜನ. ನೀವು ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಟ್ಟರೆ ಹಾವೇರಿಯಿಂದ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಕೊಟ್ಟರೆ ನಿಮ್ಮ ಕಾರ್ಯಕರ್ತರಿಗೆ ಏನಾಗಬೇಕು? ಈಶ್ವರಪ್ಪನ ಮಗಂಗೆ ಏನಾಗಬೇಕು ನೋಡಿ. ಒಂದು ಯಾವುದೇ ನಾಯಕರು ನಮ್ಮ ಬಿ ಜೆ ಪಿಯ ಸಿದ್ಧಾಂತನ ಇಟ್ಕೊಂಡು ಬಂದಾಗ, ವಾಪಸ್ ಬಂದಾಗ ಅಥವಾ ಸೇರ್ಕೊಂಡಾಗ, ಇದರಲ್ಲಿ ಏನೋ ಚುನಾವಣೆ ನಮ್ಗೆ ಟಿಕೆಟ್ ಸಿಕ್ಬಿಡುತ್ತೆ ಅಂತ ಯಾರು ಬರಲ್ಲ. ಅದಕ್ಕೆ ಇಲ್ಲ ತೊಂದರೆ ಇಲ್ಲ. ಎಲ್ಲರಿಗೂ ಅಪೇಕ್ಷೆ ಇರತಕ್ಕಂತಹದ್ದು ತೊಂದರೆ ಇಲ್ಲ. ಸಣ್ಣ ಕಾರ್ಯಕರ್ತನಿಗೆ ಒಂದು ಪಕ್ಷದಲ್ಲಿ ಒಂದು ಹುದ್ದೆ ತಗೊಬೇಕು ಅಂತ, ಹುದ್ದೆ ಇರೋರಿಗೆ ಇನ್ನೊಂದು ಏನೋ ತಗೊಬೇಕು ಅಂತ ಇದ್ದೇ ಇರುತ್ತೆ. ಆದರೆ ಎಲ್ಲರೂ ಸಹ ಟಿಕೆಟ್ಗೋಸ್ಕರನೇ ಬರ್ತಾರೆ ಅಂತಕ್ಕಂತಹದ್ದು ಸುಳ್ಳಿಲ್ಲಿ. ಎಲ್ಲರೂ ಸಹ ಇವತ್ತೇನಾಗಿದೆ, ಮೋದಿಯವರ ಕಾರ್ಯವೈಖರಿ, ಇಡೀ ರಾಷ್ಟ್ರ ಇವತ್ತು ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಮೋದಿ ಅಂತ ಜಪ ಮಾಡ್ತಾರೆ. ಯಾಕೆ ಅಂತಂದರೆ ಮೋದಿಯವರ ಯಾವ ಯೋಜನೆಗಳು 100% ಆ ಜನಕ್ಕೆ ತಲುಪಿದೆ. ಇವತ್ತು ಒಂದು ನಿಮಿಷ ನಾನು ನೋಡಿ, ದಯವಿಟ್ಟು ವೆಯ್ಟ್ ಮಾಡಿ. ಮೋದಿ ಅವರ ಬರಲ್ಲ ನಾವು. ನಿಮ್ಮ ಕಾರ್ಯಕ್ರಮ ಯಾವುದು ನೋಡಿ, ಮೋದಿ ಅವರ ಎಲ್ಲ ಕಾರ್ಯಕ್ರಮಗಳು ಹರ್ಘರ್ ಜಲ್ಲಿಂದ ಹಿಡ್ಕೊಂಡು, ಸ್ವಚ್ಛಾಲಯದಿಂದ ಹಿಡ್ಕೊಂಡು, ಸೂರಿಂದ ಅಂದ್ರೆ 100%. ಇವತ್ತು 72% ಹರ್ಘರ್ ಜಲ್ ಆಗಿದೆ. ತಿರ್ಗಾ 72 ರಾಮಕೃಷ್ಣ ಅವರೇ, ನೀವು ಪರ್ಸನಲ್ ಇಂಟರ್ವ್ಯೂ ಕೊಡ್ತಾ ಇಲ್ರಿ ಇಲ್ಲಿ? ಪರ್ಸನಲ್ ಇಂಟರ್ವ್ಯೂ ಕೊಡ್ತಾ ಇಲ್ಲ ಇಲ್ಲಿ? ಪರ್ಸನಲ್ ಇಂಟರ್ವ್ಯೂ ಕೊಡ್ತಾ ಇಲ್ಲ. ಶೌಚಾಲಯ ಬರೀ 47%. ಶೌಚಾಲಯ ಮಾಡ್ರೆ 47%. ಬಡ್ಡಿ ಹತ್ರ ಪೊಲೀಸರವ್ರಿಗೆ ಕೊಡ್ರಿ, ಅವ್ರಿಗೆ ನೋಡ್ರಿ. ಸುಳ್ಳು ಹೇಳಕ್ಕೆ ಒಂದು ಮಿತಿ ಇರಬೇಕು. ಹೇಳಬೇಡಿ ನೀವು. ಸ್ಟಾಪ್ ಮಾಡಿ ನೋಡಿ ಸರ್, ಇದು ತುಂಬಾ ತಪ್ಪು. ನೀವು ಏನ್ ಮಾಡಿದಿರೋ ಇಲ್ಲಿ? ಏನ್ ಮಾಡಿದೀವಿ ನೋಡಿ ಶೆಟ್ಟಿ ಅವರೇ, ನಾನು ತೋರ್ಸಕ್ಕೂ ಆಗಲ್ಲ. ನೀವು ತೋರಿಸ್ಬೇಡಿ. ಭಾರತದ ಮ್ಯಾಪ್ ನೋಡಿ ಸರ್, ಯಾವ ತರ ಮ್ಯಾಪ್. ನೀವು ಇದೆಲ್ಲ ನೀವು ಅದ್ರೊಳಗಿಂದ ಯಾಕೆ ಬರ್ತೀರಿ? ನೋಡಿ, ಅಲ್ಲ ನೀವು ಅದ್ರೊಳಗಿಂದ ಯಾಕೆ ಬರ್ತೀರಾ? ಅದ್ರೊಳಗಿಂದ ನಾನ್ ತೋರ್ಸಿದ್ರೆ ಗೌಡ್ರೆ ಒಂದು ನಿಮಿಷ. ಅಖಂಡ ಭಾರತ 5 ಪುಸ್ತಕಗಳು ಅಷ್ಟೇ ಸೇರಿಸ್ತಾರೆ. ನೀವು ಟಾಪಿಕ್ ಹೇಳಿ. ಅಖಂಡ ಭಾರತ ಇದೆಯಲ್ಲ ನಿಮ್ದು? ನಿಮ್ ಕಾನ್ಸೆಪ್ಟ್ ಅಖಂಡ ಭಾರತ ಇಲ್ಲ ಗೌಡ್ರೆ ಪ್ಲೀಸ್, ಯಾರು ಅರ್ಥ ಆಗಲ್ಲ. ನಿಮ್ಮ RSS ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕಲ್ಚರಲ್ ಅಖಂಡ ಭಾರತ ಹೌದು. ಗೌಡ್ರೆ ಒಂದು ನಿಮಿಷ, ರಾಮಕೃಷ್ಣ ಅವ್ರು ನೋಡಿ.